ಸರ್, ಈಗ ಸೆಪ್ಟೆಂಬರ್ 18ಕ್ಕೆ ಅದೇ ನೀವು ಹೇಳಿದ ಹಾಗೆ ಎಲ್ಲಿ ಹೋಗಬೇಕು ಅಭಿಮಾನಿಗಳಿಗೆ ಅನ್ನುವಂಥ ಪ್ರಶ್ನೆ ಇತ್ತು. ಸೊ ಈಗ ಸೆಪ್ಟೆಂಬರ್ 2ಕ್ಕೆ ಅಡಿಗಲ್ಲು ಅಂದರೆ ಬ್ಲೂ ಪ್ರಿಂಟ್ ನೀಲನಕ್ಷೆ ರೆಡಿ ಆಗುತ್ತೆ. ಸೊ 18ಕ್ಕೆ ಒಂದು ಅಡಿಗಲ್ಲು ಸಮಾರಂಭ ಕೂಡ ಇರುತ್ತೆ ಅನ್ನೋದು ಈಗ ಹೇಗೆ ಪ್ಲಾನ್ ಆಗಿದೆ, ಯಾವ ಹಂತದಲ್ಲಿ ಇದನ್ನ ಕ್ಯಾರಿ ಮಾಡ್ತೀರಿ, ಮತ್ತೆ ಅಭಿಮಾನ್ ಸ್ಟುಡಿಯೋದಿಂದ ಈ ಸ್ಥಳ ಎಷ್ಟು ವ್ಯಾಪ್ತಿಯಲ್ಲಿದೆ, ದೂರದಲ್ಲಿದೆ, ಜೊತೆಗೆ ಎಷ್ಟಿದೆ ವಿಸ್ತೀರ್ಣ ಅನ್ನೋದು? ಇದರ ಬ್ಲೂ ಪ್ರಿಂಟ್ ಏನಿದೆ, ಈ ಮಾಡ್ಯೂಲ್ ಸ್ಮಾರಕ ಹೇಗಿರುತ್ತೆ ಅನ್ನೋಂಥದ್ದನ್ನು ನಾವು ಡಿಸೈನ್ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು ಸೆಪ್ಟೆಂಬರ್ 2 ಅಂದರೆ ಸುದೀಪ್ ಸರ್ ಅವರ ಬರ್ಡೇ, ಆ ಸಂದರ್ಭಕ್ಕೆ ನಾವು ಇದನ್ನು ರಿವೀಲ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಾದಮೇಲೆ ಸೆಪ್ಟೆಂಬರ್ 18ಕ್ಕಂತೂ ಇದನ್ನು ಅವರ 75ನೇ ಬರ್ಡೇ ದಿವಸ ಇದರ ಅಡಿಗಲ್ಲು ಹಾಕಬೇಕು ಅಂತ ಇದ್ದೀವಿ. ಸೊ ಅದು ಕೆಂಗೇರಿ ಅಭಿಮಾನ ಸ್ಟುಡಿಯೋದಿಂದ ಒಂದು 4 ಕಿಲೋಮೀಟರ್ ರೇಡಿಯಸಲ್ಲೇ ಇರುತ್ತೆ ಅನ್ನೋಂಥದ್ದು ಈಗ ನನಗಿರೋ ಮಾಹಿತಿ. ಸರ್, ಈಗ ಸುದೀಪ್ ಸರ್ ಮಾತ್ರ ಇದರ ನೇತೃತ್ವ ವಹಿಸ್ಕೊಂಡಿರ್ತಾರ. ಸೊ ಅಭಿಮಾನಿಗಳದೊಂದು ಎಲ್ಲರ ಸಮ್ಮತ ಇದ್ರ ಜೊತೆಗೆ ಅವರ ಸಹಕಾರ ಕೂಡ ಇರುತ್ತೆ. ಯಾವ ರೀತಿ ಇದರ ವೆಚ್ಚ ಈಗ ಪ್ಲಾನ್ ಆಗಿದೆ, ಸೊ ಹೇಗೆ ಅನ್ನೋದು? ಇದು ಸೂಪರ್ ಸ್ಟಾರ್ ಕಿಚ್ಚ ಆಗಿ ಬಂದಿಲ್ಲ. ಅವರು ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಅವರು ಇದರ ನೇತೃತ್ವ ವಹಿಸ್ಕೊಂಡಿದ್ದಾರೆ. ನಾನು ಒಬ್ಬ ಅಭಿಮಾನಿಯಾಗಿ, ನಂತರದ ಇನ್ನೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ನಾವೇ ಸಮರ್ಥವಾಗಿ ಇದನ್ನು ಮಾಡಿ ಮುಗಿಸುವಷ್ಟು ಸಮರ್ಥರಿದ್ದೇವೆ. ಸೊ ಹಾಗೆ ಮಾಡಬೇಕಾ, ಅಥವಾ ಅಭಿಮಾನಿಗಳಿಂದಲೇ ನಿರ್ಮಾಣಗೊಂಡ ದೇಶದ ಮೊಟ್ಟ ಮೊದಲ ಸ್ಮಾರಕ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದನ್ನು ಎಲ್ಲರೂ ಸೇರಿ ಮಾಡಬೇಕಾ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲರೂ ಭಾಗವಹಿಸ್ತೀನಿ ಅಂತಂದರೆ ಬೇಡ ಅನ್ನೋಕ್ಕಾಗಲ್ಲ, ಯಾರು ಬರಲಿಲ್ಲ ಅಂತಂದರೆ ಇದನ್ನು ಬಿಡೋಕ್ಕಾಗಲ್ಲ. ಒಟ್ಟಲ್ಲಿ ಆಗುತ್ತೆ. ಇದೆಲ್ಲದರ ಜೊತೆಗೆ ಸರ್ಕಾರ ಆ ಒಂದು ಜಾಗವನ್ನ ಮುಟ್ಟುಗೋಲು ಹಾಕೋಬೇಕು, ಸ್ವಾಧೀನಕ್ಕೆ ಪಡ್ಕೋಬೇಕು, ಮತ್ತೆ ವಿಷ್ಣುವರ್ಧನ್ ಅವರಿಗೆ ಪುಣ್ಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದು ಪ್ರಯತ್ನ. ನೀವು ಜೊತೆಗೆ ಸ್ಯಾಂಡಲ್ವುಡ್ನ ಕೆಲವು ಸ್ಟಾರ್ಗಳು ಹೋಗುವಂತ ಪ್ಲಾನ್ ಇತ್ತು ಅನ್ನೋಂಥದ್ದು. ಯಾರೆಲ್ಲ ಸ್ಟಾರ್ಗಳನ್ನ ಜೊತೆ ಕರ್ಕೊಂಡು ಹೋಗುವಂತ ಪ್ಲಾನ್ ಇತ್ತು, ಹೇಗೆ ಅನ್ನೋದು? ಅಲ್ಲ, ಸ್ಟಾರ್ಗಳಿಗಿಂತ ನಾನು ಒಂದಷ್ಟು ನಿಯೋಗ ಕನ್ನಡ ಪರ ಚಿಂತಕರು, ಸಾಹಿತಿಗಳು, ಈ ಹೋರಾಟಗಾರರು ಇವ್ರನ್ನೆಲ್ಲ ಸೇರಿಸ್ಕೊಂಡು, ಮತ್ತು CM ಅವರಿಗೆ ಕೆಲವರು ಆಪ್ತರಿದ್ದಂಥವರು, ಇವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅನ್ನೋಂತಹ ಉದ್ದೇಶ ಇದ್ದಿದ್ದು. ಈಗ ಈ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ನಾನು ಒಬ್ಬನೇ ಏನು ನಿರ್ಧಾರ ತಗೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ಒಂದ್ಸಲಿ ನಮ್ಮ ತಂಡದ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅಂತ. ಈಗ ಕುಟುಂಬದವರು ಕೂಡ ಅಭಿಮಾನಿಗಳು ನೀವು ಹೋರಾಟ ಮಾಡಿ ನಾವು ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂಗೆ ಹಿರಿಯ ಅಭಿಮಾನಿಗಳು ಕೆಲವರೆಲ್ಲರೂ ಕೂಡ ಆ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರಂತೆ. ಅವ್ರ ಜೊತೆಗೆ ನಾವು ಉಳ್ಕೋತೀವಿ. ಸರ್, ಕಲಾವಿದರ ಬೆಂಬಲ ಎಷ್ಟರ ಮಟ್ಟಿಗೆ ನಿಮಗಿದೆ ಅಂತ? ಕಲಾವಿದರ ಸಂಘವನ್ನ ಅಂದ್ರೆ ಮೊನ್ನೆ ಅಷ್ಟೇ ಫಿಲಂ ಚೇಂಬರ್ಗೆ ಕೆಲವು ಅಭಿಮಾನಿಗಳು ಬಂದು ಮನವಿ ಮಾಡುವಂಥದ್ದಾಯ್ತು, ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಮನವಿ ಹೋಗಲಿ ಅನ್ನುವಂಥದ್ದು ಅಲ್ಲಿ ಒತ್ತಾಯ ಆಯಿತು. ಅದ್ರ ಜೊತೆಗೆ ಕಲಾವಿದರ ಸಂಘಕ್ಕೆ ಏನಾದರೂ ಮನವಿ ಮಾಡುವಂಥದ್ದು, ಅಲ್ಲಿಂದ ಏನಾದರೂ ಪ್ರತಿಕ್ರಿಯೆ ಸಿಕ್ಕಿರುವಂಥದ್ದು? ಅಲ್ಲ, ಈಗ ಅಭಿಮಾನಿಗಳು ಹೋಗಿ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕಿ ಅವರಿಗೆಲ್ಲ ಏನು ಹೇಳಬೇಕು ಅದನ್ನು ಹೇಳಿ ಬಂದರು. ಆದರೆ ಇವತ್ತು ವಾಣಿಜ್ಯ ಮಂಡಳಿ ಏನು ಮಾಡ್ತು? ಇದುವರೆಗೂ ಕೂಡ ಒಂದು ನಿಯೋಗ ಹೋಗಿ ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಿಲ್ಲ. ನಾನು ವಾಣಿಜ್ಯ ಮಂಡಳಿಯನ್ನು ಬಲವಾಗಿ ಖಂಡಿಸ್ತೇನೆ. ಎಷ್ಟು ಸಲ ಕೇಳ್ಕೋಬೇಕು ಒಂದು ವಿಷಯನ. ಸೊ ಈ ವಿಷಯದಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೇನೆ.